ಜೊತೆಗೆ ಜೊತೆಗೆ ನೀವು ಹಾಕಿದಂಥ ಪೋಸ್ಟ್ ಇದೆಯಲ್ಲ, ಇದಕ್ಕಿದ್ದಂಗೆ ಸುಮಲತಾ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಪೋಸ್ಟ್ ಯಾಕೆ ಹಾಕಿದ್ರು ಅನ್ನುವಂಥದ್ದು. ಯಾಕಂದರೆ ಅದರಲ್ಲಿ ಆ ಪೋಸ್ಟಲ್ಲಿ ಬರುವಂಥ ಒಕ್ಕಣಿಕೆ ಇದೆಯಲ್ಲ, ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಏನು ಅಂತಂತಂದ್ರೆ ಒಂದು ವಿಷಯ ಗಮನಿಸಿ ರಂಗನಾಥ್ ಅವ್ರೆ, ನಾನು ಒಂದು ನೂರಾರು ಒಳ್ಳೆ ಮೀನಿಂಗು ಒಳ್ಳೆ ಮೆಸೇಜಸ್ನ ಅಂದ್ರೆ ಪಾಸಿಟಿವ್ ಮೆಸೇಜಸ್ನ ನಾನು ಹಾಕ್ತೀನಿ. ಅದು ಯಾರು ಅಷ್ಟು ಗಮನಕ್ಕೆ ಬರ್ತಾ ಇಲ್ಲ. ಏನೋ ಒಂದು ಮೆಸೇಜ್ ಇನ್ ಜನರಲ್ ಹಾಕಿರೋದು, ನಾನು ಯಾರನ್ನು ಸ್ಪೆಸಿಫಿಕ್ ಆಗಿ ನಾನು ಯಾವತ್ತೂ ಟಾರ್ಗೆಟ್ ಮಾಡಲ್ಲ. ಆತರ ಹಾಕಿರೋದಕ್ಕೆ ಏನೋ ಒಂದು 2+2 4 ಮಾಡೋದ್ ಬಿಟ್ಟು 40 ಮಾಡ್ದಂಗ ಆಗ್ತಿದ್ದು. ಆ ರೀತಿ ಯಾವುದೇ ಇಲ್ಲ. ನನಗೆ ನೀವ್ ಹೇಳಿದ್ರಲ್ಲ ಮಂಡ್ಯ ಚುನಾವಣೆ ಅಲ್ಲ, ಮಂಡ್ಯ ಚುನಾವಣೆ ಅಂತ ಅಲ್ಲ, ನಮ್ಗೆ ನಮ್ ಸಂಬಂಧ ಏನಿದೆ ಅದು 25 ವರ್ಷಕ್ಕಿಂತ ಜಾಸ್ತಿ. ಅದು ಅವ್ರ ಮೆಜೆಸ್ಟಿಕ್ ಪಿಕ್ಚರ್ ಮುಹೂರ್ತಕ್ಕೆ ನಾನು ಅಂಬರೀಷ್ ಅವ್ರು ಹೋಗಿ ಅಲ್ಲಿ ಕ್ಲಾಪ್ ಮಾಡಿದ್ದು ನಮ್ಮ ಬಾಲಾಜಿ ಟೆಂಪಲ್ ಅಲ್ಲಿ JP ನಗರದಲ್ಲಿ, ಅದು ನನಗೆ ಜ್ಞಾಪಕ ಇದೆ. ಸೊ ಅಲ್ಲಿಂದ ನಮ್ದೊಂದು ಜರ್ನಿ ಇದೆ. ಆ ಜರ್ನಿನ ಯಾರು ಅಷ್ಟು ಈಸಿಯಾಗಿ ರೈಟ್ ಆಫ್ ಮಾಡಕ್ ಆಗೋದಿಲ್ಲ ಬಿಡಿ. ಯಾರು ಬೆನ್ನೆಲುಬಾಗಿ ನಿಂತರು, ಯಾರು ಹಿಂದೆ ಇದ್ರು, ಯಾರು ಏನ್ ಮಾಡಿದ್ರು ಏನ್ ಮಾಡಿಲ್ಲ ಅನ್ನೋದು ನಾನು ಚರ್ಚೆ ಮಾಡಕ್ ಇಷ್ಟಪಡಲ್ಲ. ಸದ್ಯದಲ್ಲಿ ಸತ್ಯ ಅನ್ನೋದು ನಮಗ್ ಗೊತ್ತಾಗತ್ತೆ. ಎಲ್ರಿಗೂ ಅದನ್ನ ಹೇಳ್ಬೇಕು ಅನ್ನೋದೇನಿಲ್ಲ. ಬಟ್ ನನ್ನ ಒಂದು ಫೀಲಿಂಗ್ ಏನಿದೆ, ನನ್ನ ಒಂದು ಅಭಿಮಾನ ಪ್ರೀತಿ ಏನಿದೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಜೊತೆಗೆ ಏನಂದ್ರೆ ನಿಮ್ಮ ಸಂಬಂಧ ಯಾವುದೇ ಕಾರಣಕ್ಕೂ ಹದಗೆಟ್ಟಿಲ್ಲ ಹಂಗಾದ್ರೆ? ಇಲ್ಲ. ಇದು ಆದ್ರೆ ಇದೊಂದು ಜಸ್ಟ್ ಒಂದು ವಿವಾದ ಕ್ರಿಯೇಟ್ ಮಾಡೋಕೆ ಯಾರೋ ಇದನ್ನ ಕನೆಕ್ಟ್ ಮಾಡಿ ಇಂಪಾಸಿಬಲ್ ಡಾಟ್ಸ್ನ ಪಾಸಿಬಲ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ದಂಗೆ ನನಗನ್ಸುತ್ತೆ. ಬಟ್ ಇದ್ರಲ್ಲಿ ಅದನ್ನ ಬಿಟ್ರೆ ಏನೂ ಇಲ್ಲ. ಆ ಪೋಸ್ಟ್ಗೂ ದರ್ಶನ್ ಅವ್ರಿಗೂ ಸಂಬಂಧನೇ. ಈಗ ನಾನು ನಿಮ್ಮ ಇದನ್ನ ಓದಿ ಹೇಳ್ತೀನಿ ಮೇಡಮ್. ಅಂಡ್ ದ ಆಸ್ಕರ್ ಫಾರ್ ಬೆಸ್ಟ್ ಆಕ್ಟಿಂಗ್ ಗೋಸ್ ಟು those who twist the truth, hurt people without ಏನಿದು remorse, shift the blame and somehow still see themselves as a hero. ಏನಿದೆ ಅರ್ಥ ಮೇಡಮ್? ಅಲ್ಲ, ಇದು ವರ್ಡ್ ಪ್ಲೇ ಅನ್ನೋದು ನನ್ಗೆ ಇಷ್ಟ ಆಯ್ತು. ಈ ತರದ್ದು ನಾವು ಎಷ್ಟೋ ಜನರನ್ನ ನೋಡ್ತೇವೆ. ಅಂದ್ರೆ ಅವ್ರು ಮಾಡಿರೋ ಇದನ್ನ ತಪ್ಪಿಸ್ಕೊಳ್ಳೋಕೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋ ತರ ತುಂಬಾ ಜನ ಇರ್ತಾರೆ. ಅದು ಇನ್ ಜನರಲ್ ಆ ವರ್ಡ್ಸ್ ನನ್ಗೆ ಇಷ್ಟ ಆಯ್ತು ಅಷ್ಟೇ. ಅದಕ್ಕೂ ಅದನ್ನ ಪೋಸ್ಟ್ ಮಾಡ್ಬೇಕಾದ್ರೆ ನನ್ ಮೈಂಡ್ ಅದಕ್ಕೂ ಸಂಬಂಧನೇ ಆ ರೀತಿ ಒಂದು ನೆಗೆಟಿವ್ ಸ್ಪೇಸ್ ಅಲ್ಲಿ ನಾನು ಇಲ್ಲ ಬಿಡಿ ರಂಗನಾಥ್ ಅವ್ರೆ. ಐ ಮೀನ್ ಹ್ಯಾಪಿಯೆಸ್ಟ್. ನಾನು ನಿಜ ಹೇಳ್ಬೇಕು ಅಂದ್ರೆ 6 years ಆಯ್ತು ಆಗ್ತಾ ಬಂತು ಅಂಬರೀಷ್ ಅವರು ನಮ್ಮನ್ನ ಬಿಟ್ಟು. ಅಲ್ಲಿಂದ ಈವರೆಗೆ ಈವಾಗಷ್ಟೇ ನನ್ನ ಜೀವನದಲ್ಲಿ ಮತ್ತೆ ಅಷ್ಟು ಖುಷಿಯಾಗಿದ್ದೀನಿ. ಅಂಬರೀಷ್ ಅವರು ಇದ್ದಂತ ಟೈಮಲ್ಲಿ ಯಾವ ರೀತಿ ಇದು, ಯಾಕೆಂದ್ರೆ ನಾವು ಐ ಎಮ್ ಅ ಗ್ರ್ಯಾಂಡ್ ಮದರ್. ನನ್ನ ಮೊಮ್ಮಗನ ಜೊತೆಲಿ ಕಾಲ ಕಳಿಯೋದು, ಅವನ ಜೊತೆಲಿ ಟೈಮ್ ಪಾಸ್, ಇದಕ್ಕಿಂತ ಖುಷಿ ಒಂದು ದೇವರ ವರ ಯಾವುದೂ ಇಲ್ಲ. ಆ ಒಂದು ಹ್ಯಾಪಿ ಸ್ಪೇಸ್, ಒಂದು ಪಾಸಿಟಿವ್ ಸ್ಪೇಸ್ ಅಲ್ಲಿ ನಾನಿರೋದು. ಸೊ ಈ ರೀತಿ ನೆಗೆಟಿವಿಟಿಗೆ ನನ್ನ ಜೀವನದಲ್ಲಿ ಜಾಗನೇ ಇಲ್ಲ ಬಿಡಿ. ಐ ಆಮ್ ನಾಟ್ ಯಾರ ಬಗ್ಗೆನೋ ಅಂತದ್ರಲ್ಲಿ ದರ್ಶನ್ ಬಗ್ಗೆ ನಾನು ಯಾಕೆ ನೆಗೆಟಿವ್ ಪೋಸ್ಟ್ ಹಾಕಿ. ನನ್ನ ಜೀವನದಲ್ಲಿ ಈಗ ನನ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿರ್ಬೋದು, ಏನಾದ್ರೂ ದ್ರೋಹ ಬಗೆಯೋಕೆ ಟ್ರೈ ಮಾಡಿರ್ಬೋದು, ಅವ್ರ ಬಗ್ಗೆನೂ ನನಗೆ ಯಾವ ನೆಗೆಟಿವ್ ಥಾಟ್ಸು ಇಲ್ಲ ಸದ್ಯಕ್ಕೆ. ಈಗ ಇನ್ನೊಂದಿದೆ ಏನು ಅಂತಂದ್ರೆ, ಈ ಹಿಂದೆ ದರ್ಶನ್ ಮತ್ತೆ ಸುಮಲತಾ ಯಾವ ರೀತಿ ಇದ್ರು ಅದೇ ರೀತಿಯ ಸಂಬಂಧ. ನೀವು ಹೇಳಿದ್ರಿ ತಾಯಿ ಮಗನ ಸಂಬಂಧ ಅದು ಎಂದು ಕೂಡ ಕೆಟ್ಟು ಹೋಗುವಂಥದ್ದಲ್ಲ ಅಂತ. ಈಗ ನೋಡಿ, ತಾವು ಹೇಳ್ತಾ ಇದ್ರಿ ಹೆಂಗೆ ಒಬ್ರು ಅಜ್ಜಿಯಾಗಿ ನೀವು ಸಂತೋಷದ ಕ್ಷಣಗಳನ್ನು ಕಳೀತಾ ಇದ್ರಿ ಅಂತ. ರಾಜಕೀಯದ ಚಟುವಟಿಕೆಗಳಿಂದನೂ ಕೂಡ ನೀವು ಸ್ವಲ್ಪ ದೂರನೇ ಇದ್ದೀರಿ. ಇವಾಗ ಮೊಮ್ಮಗನ ಜೊತೆಗೆ ಹೆಚ್ಚಿನ ಟೈಮ್ ಕಳೀತಾ ಇದ್ದೀರಿ. ಈಗ ನೆಕ್ಸ್ಟ್ ಮೊಮ್ಮಗನ ನಾಮಕರಣ ಬೇರೆ ಬರ್ತಾ ಇದೆ. ನಾಮಕರಣಕ್ಕೆ ದರ್ಶನ್ ಅವ್ರು ಕರಿತೀರಾ? ನೋಡಿ, ಇದೆಲ್ಲ ತುಂಬಾನೇ ಆದ್ರೆ ಪರ್ಸನಲ್ ಸ್ಪೇಸ್. ಅದು ನಾನು ದರ್ಶನ್ ಕರೀದೆ ಯಾವ ಇಂಪಾರ್ಟೆಂಟ್ ಫಂಕ್ಷನ್ ನಾವು ಮಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬೆಳಗ್ಗಿನಿಂದ ಎದ್ದಿರುವಂಥ ಸಂಗತಿಗಳಿದಾವಲ್ಲ, ಪ್ರಶ್ನೆಗಳಿದೆಯಲ್ಲ, ಅದಕ್ಕೆ ತಾವು ಉತ್ತರ ಕೊಟ್ರಿ.
ಥ್ಯಾಂಕ್ ಯು ವೆರಿ ಮಚ್. ಇದು ಸುಮಲತಾ ಅವರ ಮಾತು. ದರ್ಶನ್ ಹಿಂದೂ ಕೂಡ ಮಗನೇ, ಈಗಲೂ ಕೂಡ ಮಗನೇ, ಮುಂದೂ ಕೂಡ ಮಗನೇ ಅನ್ನುವಂಥ ಮಾತಿದೆಯಲ್ಲ, ಅದೇ ಮಾತನ್ನು ಅವರು ಪುನರುಚ್ಚಾರ ಮಾಡಿದರು. ಜೊತೆಗೆ ನಮ್ಮ ಮನೆಯ ಯಾವ ಕಾರ್ಯಕ್ರಮಗಳೂ ಕೂಡ ದರ್ಶನ್ ಇಲ್ದೇ ಆಗಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಂದರೆ ಯಾವ್ಯಾವುದಾದ್ರು ಒಳ್ಳೆ ಪೋಸ್ಟ್ಗಳು ಬಂದಂಥ ಸಂದರ್ಭದಲ್ಲಿ, ನನಗೆ ಆ ಲೈನ್ಸ್ ಇಷ್ಟ ಆದಂಥ ಸಂದರ್ಭದಲ್ಲಿ, ಆ ವರ್ಡ್ಸ್ ಇಷ್ಟ ಆದಂಥ ಸಂದರ್ಭದಲ್ಲಿ ನಾನು ಅದನ್ನು ಹಾಕ್ತೀನಿ. ಆದರೆ ಅದು ಇಷ್ಟೊಂದು ಮಟ್ಟಿಗೆ ದೊಡ್ಡ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾರೆ ಸುಮಲತಾ.